ಪಶ್ಚಿಮ ಬಂಗಾಳ ಈ ವರ್ಷದ ಹೈ ವೋಲ್ಟೇಜ್ ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಈಗಾಗಲೇ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ತಾಲೀಮು ಆರಂಭ ಮಾಡಿವೆ. ಚುನಾವಣಾ ಕಣ ಹೇಗಿದೆ? ಎಸ್ಐಆರ್ ಪ್ರಕ್ರಿಯೆಯಿಂದ ಯಾರಿಗೆ ಲಾಭವಾಗುತ್ತೆ? 4ನೇ ಬಾರಿ ಸಿಎಂ ಆಗುವ ದೀದಿ ಕನಸು ಈಡೇರುತ್ತಾ? ಈ ಎಲ್ಲ ಕ್ಯೂರಿಯಾಸಿಟಿ ಬಗ್ಗೆ ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಪಶ್ಚಿಮ ಬಂಗಾಳದ ಹೈ ವೋಲ್ಟೇಜ್ ಚುನಾವಣೆಗೆ ಸಿದ್ಧತೆ. ಈ ಬಾರಿಯ ಚುನಾವಣೆ ಗೆಲ್ಲುವ ಉಭಯ ಪಕ್ಷಗಳಿಗೆ ಮಹತ್ವ. 2026ರ ಹೈ ವೋಲ್ಟೇಜ್ ವಿಧಾನಸಭಾ ಚುನಾವಣೆಗೆ ಪಶ್ಚಿಮ ಬಂಗಾಳ ತಯಾರಾಗ್ತಿದೆ. ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಹಾಗೂ ಬಿಜೆಪಿ ಈಗಾಗಲೇ ತಾಲೀಮು ಆರಂಭಿಸಿದೆ. ಹೇಗಾದ್ರೂ ಮಾಡಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದೆ. ಇತ್ತ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರನ್ನ ಹವಣಿಸಿ ಅಧಿಕಾರದ ಗದ್ದುಗೆ ಏರಬೇಕು ಎಂಬ ತೀವ್ರ ಹಪಾಹಪಿಯಲ್ಲಿದೆ. ಇದೀಗ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಗೆಲುವು ಉಭಯ ಪಕ್ಷಗಳಿಗೆ ಮಹತ್ವದ್ದಾಗಿದೆ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ತಳಮಟ್ಟದ ಸಂಘಟನೆಯಲ್ಲಿ ಇನ್ನೂ ಬಲಿಷ್ಠವಾಗದ ಬಿಜೆಪಿ. ಕಳೆದ ಚುನಾವಣೆಯಲ್ಲಿ ಮತಪಾಲು ಹೆಚ್ಚಿಸಿಕೊಂಡಿದ್ದ ಕಮಲ. ಪಶ್ಚಿಮ ಬಂಗಾಳದಲ್ಲಿ ಈಗಲೂ ಬಿಜೆಪಿ ತಳಮಟ್ಟದ ಸಂಘಟನೆಯಲ್ಲಿ ಬಲಿಷ್ಠವಾಗಿಲ್ಲ ಮತ್ತು ನಾಯಕತ್ವ ಕೊರತೆಯನ್ನ ಎದುರಿಸುತ್ತಿದೆ. ಸುವೇಂದು ಅಧಿಕಾರಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು. ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸಂಘಟನೆ ಬಲಿಷ್ಠಗೊಳಿಸುವಲ್ಲಿ ಪ್ರಯತ್ನಿಸುತ್ತಿದೆಯಾದ್ರೂ ಅವರು ವಲಸೆ ಬಂದವರು ಎನ್ನುವ ಭಿನ್ನಮತ ಇದ್ದೇ ಇದೆ. ಈ ಎಲ್ಲಾ ಭಿನ್ನಮತಗಳ ನಡುವೆ ಹೇಗೆ ಬಿಜೆಪಿ ರಾಜತಂತ್ರ ಹೆಣೆಯುತ್ತದೆ ಎನ್ನುವುದು ಸದ್ಯಕ್ಕಿರುವ ಕುತೂಹಲ. ಇನ್ನು ಕೇಂದ್ರ ಚುನಾವಣೆಯ ಎಸ್ಐಆರ್ ಪ್ರಕ್ರಿಯೆಯಿಂದ ಮತದಾರರು ಹಲವು ಸಮಸ್ಯೆ ಎದುರಿಸ್ತಾ ಇರೋದ್ರಿಂದ ಇದು ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎಂದು ಕೂಡ ವಿಶ್ಲೇಷಣೆ ನಡೆದಿದೆ. ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ಕಾರ್ಯಕರ್ತರು ನೇರವಾಗಿ ಮತದಾರರನ್ನ ಸಂಪರ್ಕಿಸುವ ವಿಷಯದ ಬಗ್ಗೆ ಮನದಟ್ಟು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಹೋದಲ್ಲೆಲ್ಲ ಬಹಳ ದೊಡ್ಡ ಜನಪ್ರೀತಿ ಗಳಿಸ್ತಿದ್ದಾರೆ. ಆದ್ರೆ ಅವೆಲ್ಲ ಮತಗಳಾಗಿ ಪರಿವರ್ತನೆ ಆಗತ್ತಾ ಅನ್ನುವುದು $1,000,000 ಪ್ರಶ್ನೆ. ಆದಾಗ್ಯೂ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಮತಪಾಲನ್ನ ಹೆಚ್ಚಿಸಿಕೊಂಡಿದ್ರು. ಮುಕ್ತ ಚುನಾವಣೆಗೆ ಅಗತ್ಯವಾದ ಕೆಲವು ಪೊಲಿಟಿಕಲ್ ಅಜೆಂಡಾಗಳನ್ನ ಪರಿಣಾಮಕಾರಿಯಾಗಿ ಮಾಡಿಕೊಂಡ್ರೆ ಟಿಎಂಸಿಯನ್ನ ಸೋಲಿಸಬಹುದು ಎನ್ನುವ ರಾಜಕೀಯ ವಿಮರ್ಶೆ ಕೇಳಿಬರ್ತಿದೆ. ಚುನಾವಣಾ ಆಯೋಗದ ಎಸ್ಐಆರ್ ಪ್ರಕ್ರಿಯೆಯಿಂದ ಯಾರಿಗೆ ಲಾಭ? 4ನೇ ಬಾರಿ ಸಿಎಂ ಗದ್ದುಗೆ ಏರುವ ದೀದಿ ಕನಸು ಈಡೇರತ್ತಾ? ಎಸ್ಐಆರ್ ನಂತರ 58 ಲಕ್ಷ ಮತದಾರರನ್ನ ತೆಗೆದು ಹಾಕಲಾಗಿದೆ. ಅಷ್ಟು ಮಂದಿ ನಕಲಿ ಮತದಾರರು ಪಶ್ಚಿಮ ಬಂಗಾಳದಲ್ಲಿ ಇದ್ದರು ಎನ್ನುವುದು ಪತ್ತೆಯಾಗಿದೆ. ಅಲ್ಲದೆ ದಾಖಲೆಗಳ ಜಾಡು ಮತ್ತು ಪೌರತ್ವದ ಬಗ್ಗೆ ಸಂಶಯದ ಹಿನ್ನೆಲೆ 1.25 ಕೋಟಿ ಮತದಾರರು ಅನುಮಾನಾಸ್ಪದ ಪಟ್ಟಿಯಲ್ಲಿದ್ದಾರೆ. ಚುನಾವಣಾ ಆಯೋಗವು ನಾವು ಗುಸೇಥಿಯಾ ಅಥವಾ ಒಳ ನುಸುಳುಕೋರರ ದಾಖಲೆಗಳನ್ನ ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದೇವೆ ಎನ್ನುವುದನ್ನ ಹೇಳಿದೆ. ಹಾಗಾಗಿ ಇನ್ನು ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಎಷ್ಟೇ ರಾಜಕೀಯ ಪ್ರಚಾರದಲ್ಲಿ ತೊಡಕೊಂಡ್ರು ದೀದಿ ಹವಾ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕಂತೂ ಕಡಿಮೆ ಆಗಿಲ್ಲ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. 2019 ಹಾಗೂ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ 40%ಕ್ಕಿಂತಲೂ ಹೆಚ್ಚು ಮತದ ಪಾಲು ಪಡ್ಕೊಂಡಿದೆ. ಅಷ್ಟಲ್ಲದೆ 2016ರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂದಾಜು 16% ಮತ ಗಳಿಸಿತ್ತು. ಆದ್ರೆ 2021ರಲ್ಲಿ ಇದು 38%ಕ್ಕೆ ಏರಿಕೆ ಆಗಿತ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಗೂಂಡಾಗಿರಿ ರಾಜಕೀಯವನ್ನ ಬದಿಗೆ ಸರಿಸೋದೇ ನಮ್ಮ ಸಂಕಲ್ಪ ಎಂದು ಜನರ ಬಳಿಗೆ ಹೋಗುತ್ತಿರುವ ಬಿಜೆಪಿ ಮತದಾರರಿಂದ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷದ ಯುಗಾಂತ್ಯ ಮಾಡಿಸುವಲ್ಲಿ ಯಶಸ್ವಿಯಾಗತ್ತಾ ಎನ್ನುವುದೇ ಕುತೂಹಲವಾಗಿದೆ. ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸತತ 4ನೇ ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರುವ ಹುಮ್ಮಸ್ಸಿನಲ್ಲಿದ್ದು ಬಿಜೆಪಿ ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದ ಆಡಳಿತದ ಚುಕ್ಕಾಣಿ ಹಿಡಿಯುವ ಲೆಕ್ಕಾಚಾರದಲ್ಲಿದೆ. ಇವೆಲ್ಲದಕ್ಕೂ ಮತದಾರರ ಅಂತಿಮ ತೀರ್ಪು ಏನೆಂಬುದನ್ನ ಕಾದು ನೋಡಬೇಕಾಗಿದೆ. ಶ್ರೀರಾಜ್ ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.